ಗಂಗಾ ಸ್ನಾನ ತುಂಗಾಪಾನ ಅನ್ನೋ ನಾಣ್ಣುಡಿ ಜನಜನಿತ. ಮಲಿನವಾಗಿದ್ದ ಗಂಗೆ ಏನೋ ಸದ್ಯಕ್ಕೆ ಸ್ನಾನಕ್ಕೆ ಯೋಗ್ಯವಾಗಿದ್ದಾಳೆ, ಆದರೆ ಈ ತುಂಗೆ ಕುಡಿಯೋಕೆ ಯೋಗ್ಯವಾಗಿಲ್ಲ. ಇಂಥದೊಂದು ಆಘಾತಕಾರಿ ಸುದ್ದಿ ಜನರ ನಿದ್ದೆಗೆಡಿಸಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹಸಿರು ಬಣ್ಣಕ್ಕೆ ತಿರುಗಿದ ತುಂಗಭದ್ರಾ ನದಿ ನೀರು. ನದಿಯಂಚಿನ ಗ್ರಾಮಗಳ ಜನರಲ್ಲಿ ಆತಂಕ. ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ನೀರು ಅಂತ ಹೇಳಲು ಸಾಧ್ಯವೇ ಇಲ್ಲ. ಇದು ಯಾವುದೋ ಕೊಳಚೆ ನೀರಲ್ಲ. ಈ ನದಿ ನೀರು ಕುಡಿದ್ರೆ ಸಕಲ ರೋಗವು ನಿವಾರಣೆಯಾಗಿ ಜೀವನ ಪಾವನವಾಗುತ್ತೆ ಅಂತಲೇ ನಂಬಲಾಗಿದ್ದ ಪವಿತ್ರ ತುಂಗಭದ್ರಾ ನದಿಯ ನೀರಿದು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಕೊರ್ಲಹಳ್ಳಿ ಬಳಿ ನದಿಯ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಕಳೆದ ಒಂದು ವಾರದಿಂದ ನದಿ ನೀರಿನ ಬಣ್ಣ ಬದಲಾಗಿದ್ದು, ಮೊದಲು ನೀರು ಪಾಚಿಗಟ್ಟಿರಬಹುದು ಅಂತ ಜನ ಸುಮ್ಮನಾಗಿದ್ರು. ಆದ್ರೆ ನೀರು ಮೊದಲಿನ ಬಣ್ಣಕ್ಕೆ ಹಿಂದಿರುಗಿಲ್ಲ, ಬದಲಿಗೆ ಮತ್ತಷ್ಟು ಹಸಿರು ಬಣ್ಣಕ್ಕೆ ತಿರುಗಿದೆ. ಇದರಿಂದ ಆತಂಕಗೊಂಡ ನದಿ ಪಾತ್ರದಲ್ಲಿನ ರೈತರು ತಮ್ಮ ದನ ಕರುಗಳನ್ನ ನದಿಯಲ್ಲಿ ನೀರು ಕುಡಿಸಲು ಹಿಂದೇಟು ಹಾಕಿದ್ದಾರೆ. ಇದು ಆಗಿರೋದು ಇಲ್ಲ ಸರ್, ಗಂಗಾಪುರ ಸೀರಳಿಂತ ಈ ಕಡೆ ಜಾಸ್ತಿ ಆಗಿದೆ ಸರ್. ಇದು ಹಸಿರು ಕಲರ್ ಇದು ಕುಡಿದೆಲ್ಲ ನಮಗೇನು ಹೊಟ್ಟೆ ಹೊತ್ತಾಕತ್ತೆ ಸರ್. ಆಮೇಲೆ ಪೀಕಿಗೆ ಹೊಲಕ್ಕೆ ಹಸಿರ ಎಲ್ಲ ಹೊಲನ ಭತ್ತ ನಾಟಿ ಮಾಡಿರ್ತೀವಲ್ರಿ, ಸಣ್ಣ ಪೀಕೆಲ್ಲ ಬಾಡಿ ಹೋಗತ್ತವ್ರಿ. ಅವು ಭಾಳ ಸಮಸ್ಯೆ ಆಗುತ್ತೆ ಸರ್. ಅದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ಬೇಕು ಸರ್. ಇಲ್ಲಿ ನೋಡಿ ಇದು ನೀರನ್ನು ಲ್ಯಾಬ್ ಟೆಸ್ಟ್ ಮಾಡಿದ್ರೆ ಇದು ಯಾವ ಕಾರಣಕ್ಕೆ ಆಗೈತೆ ಅಂತಂದು ಗೊತ್ತಾಗುತ್ತೆ ಸರ್. ಅವರಿಗೆ ಅದನ್ನ ಹೇಳ್ಬೇಕು ಸರ್, ಅವ್ರು ಏನಾಗೈತೆ ಅಂತಂದು ಅವರ ಬಂದು ಖುದ್ದು ನೋಡ್ಬೇಕು ಸರ್. ಇಲ್ಲಿ ಮುಂಡರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದಲ್ಲಿ ಶಿಂಗಟಲ್ಲೂರು ಏತ ನೀರಾವರಿ ಯೋಜನೆಯಡಿ ತುಂಗಭದ್ರಾ ನದಿಗೆ ಬ್ಯಾರೇಜ್ ನಿರ್ಮಿಸಲಾಗಿದೆ. ಸದ್ಯ ಬ್ಯಾರೇಜ್ ಹಿನ್ನೀರಿನಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ. ಆದರೆ ಹಮ್ಮಿಗಿ ಬ್ಯಾರೇಜ್ ಮುಂಭಾಗದ ನದಿ ನೀರು ಸಂಪೂರ್ಣವಾಗಿ ಹಸಿರಾಗಿದೆ. ಹೀಗಾಗಿ ಕುಡಿಯಲು ಹಾಗೂ ಕೃಷಿ ಬಳಕೆಗೆ ಇದೇ ನೀರನ್ನು ಅವಲಂಬಿಸಿದ್ದ ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಈ ನೀರು ಬಂದಿದ ಮೇಲೆ ಮೀನಿಗೆ ಎಫೆಕ್ಟ್ ಆಗುತ್ತೆ, ಪಕ್ಷಿಗಳ ಪ್ರಾಣಿಗೆ ಎಫೆಕ್ಟ್ ಆಗುತ್ತೆ. ಮೀನು ಹಿಡಿಯೋರು ಹೊಳೆಯಲ್ಲಿ ಹೋದ್ರೆ ನೀರು ಕುಡಿಯೋಕ್ಕೂ ಅಂಜುತ್ತಾ ಇದೆ ಸರ್. ಇದರಿಂದ ಸ್ಟೆಪ್ ಮಾಡಿ ನೋಡ್ಬೇಕು, ನೀವು ಕುಡಿಯೋಕ್ಕೆ ನೀರು ಬರುತ್ತೆ ಇಲ್ಲವೋ, ಯೋಗ್ಯತೆ ಇಲ್ಲ ಅಂತ ಅಧಿಕಾರಿಗಳು ಬಂದು ಹೇಳ್ಬೇಕು ಸರ್. ಮೀನುಗಳು ಸಾಯ್ತಾ ಇದ್ವಿ, ಮೀನುಗಳು ಸಾಯ್ತಾರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಸರ್. ಇದು ಅದರ ಮೇಲೆ ನಮ್ಮ ಜೀವನ ಅವಲಂಬಿತ ಇದೆ. ಯಾರು ಅಧಿಕಾರಿಗಳು ಬಂದು ಕೇಳಿಲ್ಲ, ಯಾರು ಬಂದೇ ಇಲ್ಲ, ಇಲ್ಲಿ ಯಾರು ಬಂದೇ ಇಲ್ಲ ಸರ್. ಇನ್ನು ಈ ಕುರಿತು ನ್ಯೂಸ್ 18 ವಿಸ್ತೃತ ವರದಿ ಮಾಡಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ಸದ್ಯ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ತುಂಗಭದ್ರಾ ನದಿ ಪ್ರದೇಶಕ್ಕೆ ಮುಂಡರಗಿ ತಹಶೀಲ್ದಾರ್ ಯರ್ರಿಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಯಾರೂ ಈ ನೀರನ್ನ ಕುಡಿಯದಂತೆ ಡಂಗೂರ ಸಾರಿದ್ರು. ನೀರಿನ ಪರೀಕ್ಷೆಗೆ ಲ್ಯಾಬ್ಗೆ ಸ್ಯಾಂಪಲ್ ಕಳಿಸಿದ್ದಾರೆ. ಈ ವರ್ಷ ನದಿ ನೀರು ಜಾಸ್ತಿ ಇರೋದ್ರಿಂದ, ನಿಂತಿರೋ ನೀರು ಭಾಳ ದಿನದಿಂದ ನಿಂತಿರೋದ್ರಿಂದ ಆ ಥರ ಆಗಿರ್ಬೋದು ಅಂತ ಕೆಲವರು ರೈತರು ಹೇಳ್ತಾರೆ. ಆದಾಗ್ಯೂ ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಈಗ ನಮ್ಮ ಡ್ರಿಂಕಿಂಗ್ ವಾಟರ್ ಸಪ್ಲೈದವರಿಂದ ಟೆಸ್ಟಿಗೆ ಕಳಿಸಿದ್ವಿ, ಲ್ಯಾಬ್ ಟೆಸ್ಟ್ಗೆ ಹೋಗಿದೆ. ಈಗ ಟೆಸ್ಟ್ ಬಂದ ಮೇಲೇ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಈ ಬಗ್ಗೆ ಈಗ ಆಲ್ರೆಡಿ ಗ್ರಾಮಗಳಲ್ಲೆಲ್ಲರೂ ಡಂಗೂರ ಸಾರಿಸಿ ಹೇಳಿದ್ದಾವೆ. ಜಾನುವಾರಾಗಲಿ ಯಾರೂ ರಿವರ್ ಕಡೆ ಅದನ್ನು ನೀರು ಕುಡಿಯೋಕ್ಕೆ ಬಳಸೋದು ಬೇಡ. ಈಗ ನಮಗೆ ಕುಡಿಯೋ ನೀರಿಂದು ರಿವರಿಂದ ಯಾವುದೂ ಡೈರೆಕ್ಟ್ ತೊಗೊಳ್ಳಲ್ಲ. ನಮಗೆ ಬ್ಯಾರೇಜಿಂದ ಡೈರೆಕ್ಟ್ ಬೇರೆ ಕಡೆಯಿಂದ ಇದೆ, ಅದೇ ನೀರು ಕುಡಿಯೋಕ್ಕೆ ಹೋಗ್ತದೆ. ಯಾವ ವಿಲೇಜ್ಗೂ ಇಲ್ಲಿ ರಿವರಿಂದ ತೊಗೊಳ್ಳಲ್ಲ ನಾವು. ಬಣ್ಣ ಬದಲಿಸಿದ ತುಂಗಭದ್ರೆ, ಹಸಿರಾಗೋಯ್ತು ಪವಿತ್ರ ನದಿ. ಕಲುಷಿತವಾಯ್ತ ತುಂಗಭದ್ರಾ ನದಿಯ ನೀರು. ಸಂಪೂರ್ಣ ಹಸಿರುಗಟ್ಟಿದೆ ಇಲ್ಲಿನ ನೀರು. ಜನರಲ್ಲಿ ಆತಂಕ ಸಹಜವಾಗಿ ಕಾಡ್ತಾ ಇದೆ. ಯಾಮಾರಿದ್ರೆ ನಡೆದೋಗ್ತಿತ್ತು ಅವಘಡ. ವಾಸ್ತವ ಪರಿಸ್ಥಿತಿ ತೆರೆದಿಟ್ಟ ನ್ಯೂಸ್ 18. ಕಲರ್ ಹಸಿರು ಬರ್ತಾ ಇದೆ. ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ, ಹಾಗೂ ದನ ಕರೆಗಳಿಗೂ ಯೋಗ್ಯವಲ್ಲ. ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರಾಗಿ ಬರ್ತಾ ಇದೆ. ಇದು ಕುಡಿದೆಲ್ಲ ನಮಗೇನು ಹೊಟ್ಟೆ ಹೊತ್ತಾಕತ್ತೆ ಸರ್. ಆಮೇಲೆ ಪೀಕಿಗೆ ಹೊಲಕ್ಕೆ ಹಸಿರ ಎಲ್ಲ ಹೊಲನ ಭತ್ತ ನಾಟಿ ಮಾಡಿರ್ತೀವಲ್ರಿ, ಸಣ್ಣ ಪೀಕೆಲ್ಲ ಬಾಡಿ ಹೋಗತ್ತವ್ರಿ. ಅವು ಎಚ್ಚೆತ್ತ ತಹಶೀಲ್ದಾರ್ ಸ್ಥಳಕ್ಕೆ ದೌಡು. ತಪ್ಪಿದ ದುರಂತ, ನಿಟ್ಟುಸಿರು ಬಿಟ್ಟ ಜನ. ನಮ್ಮ ಡ್ರಿಂಕಿಂಗ್ ವಾಟರ್ ಸಪ್ಲೈದವರಿಂದ ಟೆಸ್ಟಿಗೆ ಕಳಿಸಿದ್ವಿ, ಲ್ಯಾಬ್ ಟೆಸ್ಟ್ಗೆ ಹೋಗಿದೆ. ಈಗ ಟೆಸ್ಟ್ ಬಂದ ಮೇಲೇ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಈ ಬಗ್ಗೆ ಈಗ ಆಲ್ರೆಡಿ ಗ್ರಾಮಗಳಲ್ಲೆಲ್ಲರೂ ಡಂಗೂರ ಸಾರಿಸಿ ಹೇಳಿದ್ದಾವೆ. ಜಾನುವಾರಾಗಲಿ ಯಾರೂ ರಿವರ್ ಕಡೆ ಅದನ್ನು ನೀರು ಕುಡಿಯೋಕ್ಕೆ ಬಳಸೋದು ಬೇಡ. ತುಂಗಾ ಶುದ್ಧಿ, ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ತುಂಗಭದ್ರಾ ನದಿ ಕಲುಷಿತಗೊಳ್ಳಲು ಸಕ್ಕರೆ ಕಾರ್ಖಾನೆ ಕಾರಣ ಅಂತ ಜನರು ಆರೋಪಿಸಿದ್ದಾರೆ.
ಹೀಗಾಗಿ ನದಿ ನೀರನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. ವರದಿ ಬಂದ ಬಳಿಕ ನದಿ ನೀರು ಹಸಿರಾಗಲು ಕಾರಣ ಏನು ಅನ್ನೋದು ತಿಳಿಯಲಿದೆ. ಸಂತೋಷ ಕೊಂಡೂರ, ನ್ಯೂಸ್ 18 ಗದಗ.